ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಲಾಗ್ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ ಹೇರ್ ಕಲರಿಂಗ್ ಮಾಡಿಸೋಣ ಅಂದ್ಕೊಂಡೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲೋಗಿ ಯಾವ ಥರ ಹೇರ್ ಕಲರಿಂಗ್ ಮಾಡಿಸ್ತೀನಿ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಾಕ್ತೀನಿ. ಕೊನೆ ತನಕ ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ, ಕೆಳಗಡೆ ID ನೇಮ್ ಕೊಡ್ತೀನಿ, ಬೇಗ ಹೋಗಿ ಫಾಲೋ ಮಾಡಿ. ಹಾಯ್ ಅಲ್ಲಮ್ಮ, ಹಾಯ್. ಮುತ್ತ ಕೊಟ್ಬಿಡು, ಪ್ಲೇನ್ ಕಿಸ್ ಕೊಡು. ಇಲ್ಲಿ ನೋಡಿ, ಇಲ್ಲಿ ಪ್ಲೇನ್ ಕಿಸ್ ಕೊಡು. ಹಾಂ, ನಡಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು ರೋಡ್ ಅಂತ. ಅದು ಸ್ಯಾಟರ್ಡೇ ಆಗೋದ್ರಿಂದ ನಾವು ಹೋಗೋದ್ರಿಂದ ತುಂಬಾ ಲೇಟ್ ಆಗೋಯ್ತು. ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ನಿಲ್ಸಿದ್ದೀವಿ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗ್ಬೇಕು ಸಲೂನ್ಗೆ. ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ. ಇನ್ನು ಅಲ್ಲೋಗಿ ಹೇರ್ ಕಟ್ ಆದಮೇಲೆ ಬರೋಗಡೆ ಎಷ್ಟೊತ್ತಾಗುತ್ತಂತೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀವಿ. ಚಿನಿ, ನನ್ನ ಮಗಳಿಗೆ ಇಡ್ಲಿ ತಿನ್ನಿಸ್ಬೇಕು. ಅವಳು ಏನು ತಿಂದಿಲ್ಲ. ಎದ್ದಿದ ತಕ್ಷಣ ಹಂಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ಕೊಂಡು ಕರ್ಕೊ ಬಂದ್ಬಿಟ್ಟೆ. ಒಂದು ದೋಸೆ ತಿಂತಿದ್ದೀನಿ. ನೀನೇನು ತಿಂತಿದ್ದೀಯ ಅಮ್ಮ? ಇಡ್ಲಿ ಸಾಂಬಾರು. ಇಡ್ಲಿ ತಿಂತವ್ರೆ. ಇದೇ ಸಲೂನು. ಸೊ ಬನ್ನಿ ಹೋಗೋಣ ಸಲೂನ್ಗೆ. ಸಲೂನ್ ಬಾಯ್ ಚಿನಿ. ಇಲ್ಲಿ ಫ್ರೇಮ್ಸು, ಫೋಟೋಶೂಟ್ಸು ಎಲ್ಲ ಮಾಡಿಕೊಡ್ತಾರೆ. ನಾನು ಆ್ಯಕ್ಚುಲಿ ಮರ್ತುಬಿಟ್ಟಿದ್ದೆ ಲಾಗ್ ಮಾಡೋದು. ಸೊ ಅದಕ್ಕೆ ಆವಾಗ ಗ್ಯಾಪ್ನ ಬಂತು ಅಂತ ಫೋನ್ ತೊಗೊಂಡು ಇದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕ್ಕಿದ್ದೆ. ಸೊ ನಾವು ಮನೆಗೆ ರೀಚ್ ಆಗಿಬಿಟ್ವಿ. ಒಂದು ನಿಮಿಷ ಫ್ಯಾನ್ ಆಫ್ ಮಾಡ್ತೀನಿ. ಸೊ ನಾವು ಮನೆಗೆ ರೀಚ್ ಆಗಿಬಿಟ್ವಿ. ಸಾರಿ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಪ್ರಮೋಷನ್ ವೀಡಿಯೋಸ್ ಮಾಡ್ಕೊಂಡು ಬ್ಯುಸಿ ಆಗಿಬಿಟ್ವಿ. ಸೊ ಅದಕ್ಕೆ ಅದೇ ವಿಡಿಯೋನ ನಾನು ಜಾಯಿನ್ ಮಾಡ್ತೀನಿ. ನೋಡಿ ನನ್ನ ಹೇರ್ ಸ್ಟೈಲ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಹೇರ್ ಫೈನಲ್ ಲುಕ್ ಹೆಂಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ನನ್ನ ಹೇರ್ ಕಟ್ ಹೆಂಗಿದೆ ಅಂತ. ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ಲಾಗಾಗಿ ವೆಯ್ಟ್ ಮಾಡ್ತಾಯಿರಿ. ಬಾಯ್.